ಕೇರಳದಲ್ಲಿ ಭಾರೀ ಮಳೆ ಆಗ್ತಾ ಇದೆ. 8 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕೊಟ್ಟಾಯಂ, ಮಲ್ಲಪುರಂ, ವಯನಾಡ್, ಕಣ್ಣೂರು ಇಲ್ಲೆಲ್ಲ ಮಳೆ ಆಗ್ತಾ ಇರುವಂಥದ್ದು. ಪಂಪಾ ಸೇರಿದಂತೆ ಪ್ರಮುಖ ನದಿಗಳಲ್ಲಿ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿದೆ. ಕಲ್ಲಾರ್ಕುಟ್ಟಿ ಡ್ಯಾಂ ಹಾಗೆ ಸಲಾಲ್ ಡ್ಯಾಂಗಳ ಗೇಟ್ ಅನ್ನು ಓಪನ್ ಮಾಡಲಾಗಿದೆ. ಇಡುಕ್ಕಿಯಲ್ಲಿ ಭೂಕುಸಿತ ಸಂಭವಿಸಿ 3 ಜನ ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ರಸ್ತೆ ಅಪಘಾತಕ್ಕೂ ಕೂಡ ವರುಣ ಕಾರಣನಾಗಿದ್ದಾನೆ. ದೇವರ ನಾಡು ಕೇರಳದಲ್ಲಿ. ಕೇರಳದ ಹಲವು ಕಡೆಗಳಲ್ಲಿ ಭಾರೀ ಮಳೆ ಆಗ್ತಾ ಇರುವಂಥದ್ದು. 8 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಬೇರೆ ಬೇರೆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಕೊಟ್ಟಾಯಂ, ಮಲ್ಲಪುರಂ, ವಯನಾಡ್, ಕಣ್ಣೂರಿನಲ್ಲಿ ಮಳೆ ಸುರಿತಾ ಇದೆ. ಪಂಪಾ ಸೇರಿದಂತೆ ಎಲ್ಲ ಪ್ರಮುಖ ನದಿಗಳಲ್ಲಿ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. 2 ಡ್ಯಾಮ್ಗಳ ಗೇಟ್ಗಳನ್ನು ತೆರೆಯಲಾಗಿದೆ. ಒಂದು ಕಲ್ಲಾರ್ಕುಟ್ಟಿ ಡ್ಯಾಮ್, ಮತ್ತೊಂದು ಸಲಾಲ್ ಡ್ಯಾಮ್. ಇನ್ನು ಇಡುಕ್ಕಿಯಲ್ಲಿ ಭೂಕುಸಿತ ಸಂಭವಿಸಿ 3 ಜನ ಸಾವನ್ನಪ್ಪಿರುವಂಥದ್ದು. ವರುಣ ಇಲ್ಲಿ ಮರಣ ಮೃದಂಗವನ್ನು ಬಾರಿಸಿದ್ದಾನೆ. ರಸ್ತೆ ಅಪಘಾತದ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿ ಗಾಡಿಗೆ ವೆಹಿಕಲ್ ಏನು ಬರ್ತಾ ಇತ್ತು, ಲಗೇಜ್ ವೆಹಿಕಲ್, ಅದಕ್ಕೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಕಮರ್ಷಿಯಲ್ ವೆಹಿಕಲ್ಗೆ ಆ ಸ್ಪೀಡಲ್ಲಿ ಅಲ್ಲಿ ರಸ್ತೆ ತುಂಬ ತೇವಗೊಂಡು ಸ್ಕಿಡ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕಂಟ್ರೋಲ್ಗೆ ಸಿಕ್ಕಿಲ್ಲ. ಗಾಡಿ ಪಲ್ಟಿ ಹೊಡೆದಿದೆ ಗುದ್ಕೊಂಡು. ಹಲವು ಮರಗಳು ಧರಾಶಾಹಿ ಆಗಿದ್ದಾವೆ. ನಿಲ್ಲಿಸಿದ್ದಂತಹ ವಾಹನಗಳ ಮೇಲೆ ಬಿದ್ದಿದ್ದಾವೆ. ರಸ್ತೆಯ ಊರಿನ ನಟ್ಟ ನಡುವೆ ನದಿಯ ರೀತಿಯಲ್ಲಿ ನೀರು ಹರಿತಾ ಇರುವಂಥದ್ದು. ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ ಹಲವು ಕಡೆಗಳಲ್ಲಿ. ಜನ ಆಳೆತ್ತರದಲ್ಲಿ ನೀರಿರುವಂಥದ್ದು. ಜನ ಅದರಲ್ಲಿ ಮುಳುಗು ಹೋಗುವಷ್ಟು ನೀರು ನಡುರಸ್ತೆಯಲ್ಲಿ. ಅಲ್ಲಿ ನೋಡಿ, ವಯಸ್ಸಾದ ಒಬ್ಬ ವೃದ್ಧ ಅದೇ ನೀರಿನಲ್ಲಿ ನಡೆದುಕೊಂಡು ಬರ್ತಾ ಇರುವಂತಹ ದೃಶ್ಯವನ್ನು, ಹಾಗೆ ದೋಣಿಗಳನ್ನು ಬಳಸಿಕೊಂಡು ಓಡಾಡುವಂತಹ ಪರಿಸ್ಥಿತಿ. ಯಾರ್ಯಾರಾದರೂ ಸಿಲುಕೊಂಡಿದ್ದಾರಾ ಅಂತ ಹುಡುಕಿ ಅವರನ್ನು ರಕ್ಷಿಸುವಂತಹ ಕೆಲಸಗಳು ಕೂಡ ಅಲ್ಲಿ ಮಾಡಲಾಗ್ತಾ ಇದೆ. ಡ್ಯಾಮ್ಗಳನ್ನು ತೆರೆದು ನೀರುಗಳನ್ನು ಬಿಡಲಾಗ್ತಾ ಇದೆ. 2 ಡ್ಯಾಮ್ಗಳನ್ನು ಈಗ ಓಪನ್ ಮಾಡಿರುವಂಥದ್ದು. 2 ಡ್ಯಾಮ್ನ ಗೇಟ್ಗಳನ್ನು, ಆ 2 ಡ್ಯಾಮ್ಗಳ ಗೇಟ್ಗಳನ್ನು ತೆರೆದು ನೀರನ್ನು ನದಿಗೆ ಹರಿಸಲಾಗ್ತಾ ಇದೆ. ಹೀಗಾಗಿ ನದಿ ನೀರಿನ ಮಟ್ಟವೂ ಕೂಡ ಹೆಚ್ಚಳ ಆಗ್ತಾ ಇರುವಂಥದ್ದು. ದೇವರ ನಾಡಿನಲ್ಲಿ ವರುಣನ ಅಬ್ಬರ, ಜನಜೀವನ ಅಲ್ಲೋಲ ಕಲ್ಲೋಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. 8 ಜಿಲ್ಲೆಗಳಲ್ಲಿ ಈಗಲೂ ಕೂಡ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.